ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿಂದ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು 2 ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಸಲ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು. ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು, ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿಂದ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು 2 ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಸಲ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು. ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು, ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿಂದ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು 2 ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಸಲ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು. ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು, ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿಂದ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು 2 ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಸಲ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು. ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು, ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿಂದ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು 2 ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಸಲ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು. ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು, ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ.
ಡಬಲ್ ಫಾಸ್ಟ್ಯಾಗಿ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು ಟೂ ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಟೈಮ್ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು? ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟ್ಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು ಟೂ ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಟೈಮ್ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು? ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟ್ಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು ಟೂ ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಟೈಮ್ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು? ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟ್ಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ. ಅಲ್ಲಿ ಫಾಸ್ಟ್ಯಾಗ್ ಹಾಕಿರ್ತೀರಲ್ಲ, ಅದರಲ್ಲಿರುವ ಬ್ಯಾಲೆನ್ಸ್ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನಲ್ಲಿ ಮೋಸದ ಚಟುವಟಿಕೆ ತಡೆಯಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ನಂಬಲ್ಲ. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ, ಫಾಸ್ಟ್ಯಾಗ್ ಖಾತೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ್ದರೆ, KYC ನಿಯಮಗಳನ್ನು ಪಾಲಿಸದಿದ್ದರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. ಒಟ್ಟಾರೆ ಏನಿರೋದನ್ನ ನಿಮ್ಮ ತಲೆ ಕೊಯ್ಯೋದಕ್ಕೆ ಏನೆಲ್ಲ ಅವಕಾಶ ಇದೆ ಮಾಡಿಬಿಡ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಡಬಲ್ ಫಾಸ್ಟ್ಯಾಗಿ ಅಮೌಂಟ್ ತೊಗೊತಿದ್ದಾರೆ. ಇದೇನಿದು ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರು ಓಡಾಡೋಕ್ಕೆ. ನಾವು ಹಳ್ಳಿಯಿಂದ ಬರ್ತಾ ಇರೋದು, ಇದು ಹೊಸ ಟೈಮಲ್ಲಿ ಓಡಾಡ್ತಿರೋದು. ಒನ್ ಟೈಮು ಟೂ ಟೈಮ್ಸ್ ಅಲ್ಲ, ನಾವು ವರ್ಷದಲ್ಲಿ 4-5 ಟೈಮ್ ಓಡಾಡ್ತೀವಿ. ಈ ಥರ ಡಬ್ಬ ಹಾಕಿದರೆ ನಾವೆಲ್ಲ ಹೋಗ್ಬೇಕು? ಅಲ್ಲಿ ಗಡ್ಕರಿ ಹೇಳ್ತಾ ಇದ್ರು ಇನ್ನು ಮುಂದೆ ಫ್ರೀ ಇರುತ್ತೆ, ಮತ್ತೊಂದು ಮಣ್ಣಾಂಗಟ್ಟಿ ಯಾವುದೂ ಇಲ್ಲ, ಎಲ್ಲರೂ ಸುಲಿಯೋದ್ರಿ, ಎಲ್ಲರೂ ದುಡ್ಡು ಸುಲಿಯೋದಷ್ಟೇ. ಈಗ ನೋಡಿ, ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಹಣ ಇರಲೇಬೇಕಂತೆ.